ನಾವು ರೇಟ್ ಐತೆ ಅಂತೇಳಿ ನಾವು ಭಾಳ ಆಸೆ ಪಟ್ಟು ಇಲ್ಲಿ ಬ್ಯಾಡಿಗೆ ಬಂದಿವಿ. ಇಲ್ಲಿ ಪೂರ ಅನ್ಯಾಯ ಆಗಿಬಿಡುತ್ತೆ. ನಮ್ಗೆ ಏನು ಊಟ ಕೂಡ ಇಲ್ಲ, ಅದ್ರದ್ದು ಖರ್ಚಿಗೆ ಅದಕ್ಕೆ ಹೋಗ್ಬಿಡುತ್ತೆ. ₹15,000 ಗೊಬ್ಬರ ಹಾಕಿದ್ದೀನಿ. ಒಂದು ಎಕರೆಗೆ ₹1,00,000 ಕಟ್ಟಬೇಡ ಬಂದೈತೆ. ನಾನು ಅಕ್ಕ ಬಂದಿದ್ದೀನಿ, 100 ಚೀಲ ಅಕ್ಕ ಬಂದಿದ್ದೀನಿ. ಬ್ಯಾಡಿಗೆ ಸೀಸನ್ಗೆ ಬ್ಯಾಡಿಗೆ 25,000 ಹಾಕೋದ್ರೆ ಅಮೌಂಟ್. ನಾನು ಎಲ್ಲಿಗೆ ಹೋಗ್ಬೇಕು ಈಗ ಹೇಳು? ಎಷ್ಟು ಎಕರೆ ಬೆಳೆದ್ರಿ ನೀವು? ಎಷ್ಟು ಎಕರೆ ಬೆಳೆದ್ರಿ? ನಾವು 3 ಎಕರೆ ಬೆಳೆದೀವಿ ರೀ. 3 ಎಕರೆ ಬೆಳೆಯನ್ನು ಬೇಸ್ ಬಂದತ್ತೆ. ಇಲ್ಲಿ ರೇಟ್ ಈ ವಾರ ಕಡಿಮೆ ಆಗಿಬಿಡತ್ತೆ. ಪೂರ ಕಡಿಮೆ ಆಯ್ತು. ಹೋದ ವಾರ ಈ ವಾರಕ್ಕೆ 2,500 3,000 ಕಮ್ಮಿ ಆಯಿತು. ಇದೆಲ್ಲ ದಲಾಲ ಕಡೆಯಿಂದ ಎಲ್ಲ ನಮ್ಮ ರೈತರಿಗೆ ಅನ್ಯಾಯ ಬಿಡುತ್ತೆ. ಹೋದ ವಾರಕ್ಕೆ ಎಷ್ಟೈತ್ರಿ? ಈ ವಾರದ ಎಷ್ಟು? ಹೋದ ವಾರ 23,000 24,000 ಇತ್ತು. 18,000 ಕಾಯಿ ಮೇಲೆ ರೇಟ್ ಇತ್ತು. ಈ ಬಾರಿ 20 ಮೇಲೆ ದಾಟಿಲ್ಲ. ಈ ವಾರ ರೇಟ್ ಐತೆ. ಇವ್ರು ಏನೇನೋ ದಲಾಲಗಾರರು ಏನೇನೋ ಹೇಳ್ತಾ ಇದಾರೆ. ನಿಮ್ದು ಯಾವ ಕಾಯಿ ತಂದ್ರಿ ನೀವು? ನಾವು ಡಬಲ್ 1 ಸಮಸ್ಯೆ. ಬೇರೆ ಕಾಯ್ದು ಎಲ್ಲವೂ 1,500 1,500 ನಡೀತೈತೆ. ಇಲ್ಲ ಅಂತಲ್ಲ, ಯಾವ್ರೇಜ್ ಐತೆ. ಕಾಯಿ ಮೇಲೆ ಡಿಫ್ರೆನ್ಸ್ ಐತೆ. ಡಬಲ್ 1 ಪೂರ ಅನ್ಯಾಯ ಮಾಡೋದು ಈ ವಾರ. ಏನು ಮಾಡೋದು? ನಾವು ಬಡವರು, ಅದ್ರ ಮೇಲೆ ಬದುಕೋರು. ಇವಾಗ ಎಲ್ಲ ಪೂರ ಅನ್ಯಾಯ ಆಗಿಬಿಡೋದು. ಅದು ಏನು ಮಾಡೋದ್ರಿ? ಈಗ ಇಳುವರಿ ಎಷ್ಟು ಬಂದಿದೆ ನಿಮ್ಮದು? ಇಳುವರಿ ಸರ್ ಒಂದು ಎಕರೆಗೆ 9 ಕ್ವಿಂಟಲ್ 5 ಕ್ವಿಂಟಲ್ ಬಂದಾವ. ಅದು ಮದ್ದಿಗೆ ಖರ್ಚು ಸರಿ ಆಗ್ತದೆ. ನಾವು ರೇಟ್ ಐತೆ ಅಂತೇಳಿ ನಾವು ಭಾಳ ಆಸೆ ಪಟ್ಟು ಇಲ್ಲಿ ಬ್ಯಾಡಿಗೆ ಬಂದೀವಿ. ಇಲ್ಲಿ ಪೂರ ಅನ್ಯಾಯ ಆಗಿಬಿಡುತ್ತೆ. ನಮ್ಗೆ ಏನು ಊಟ ಕೂಡ ಇಲ್ಲ, ಅದ್ರದ್ದು ಖರ್ಚಿಗೆ ಅದಕ್ಕೆ ಹೋಗ್ಬಿಡುತ್ತೆ. ನಾವು ಬದುಕೋದು ಹೆಂಗೆ? ಮೆಕ್ಕೆಜೋಳ ಕೇಳೋದಿಕ್ಕಿಲ್ಲ. 17,000 ಕೇಳ್ತಾರೆ. ಮೆಕ್ಕೆಜೋಳ 1,750 ಕೇಳ್ತಾರೆ. ನಾವು ಯಾವ ರೀತಿ ಬದುಕೋಕೆ ರೈತರು? ಹಾಂ, ಈ ರೀತಿ ಐತೆ ನಮ್ಮ ಸಮಸ್ಯೆ, ರೈತರ ಸಮಸ್ಯೆ ಕೇಳೋರು ಯಾರು ಇಲ್ಲ. ನಾವು ಇದೀವಿ ನೀವು ಇದೀವಿ ಅಂತೇಳಿ ಎಲ್ಲ ರಾಜಕಾರಣ ಎಲ್ಲರೂ ಹೇಳ್ತಾರೆ. ನಮ್ಮ ಕಷ್ಟದಾಗ ಯಾರು ದಿಕ್ಕಿಲ್ಲ. ಸುಮ್ಮನೆ ಹೇಳೋದೆ, ಟಿ ವಿಯಾಗ ಹೇಳೋದೆ, ನ್ಯೂಸ್ನಾಗ ಹೇಳೋದೆ. ನಾನು ಇದೀನಿ, ನೀನು ಯಾರು ಅದೇ ಇವಾಗ ಬಂದು ಹೇಳೋಣ. ಅವ್ರು ಯಾರು ಹೇಳ್ತಾರೆ? ಒಬ್ಬರು ಹೇಳೋದಿಲ್ಲ. ಎಲ್ಲಿಂದ ಬಂದ್ರಿ ನೀವು? ನಾವು ಅಲ್ಲಿ ನಾನು ಬಂದೆ. ರೇಟ್ ಎಷ್ಟಾಗಿದೆ ಅದು? ರೇಟು 58, 56, 52, 54, 59 ಲಾಸ್ಟ್. ಹೌದು. ಹಾಂ, ಹೌದು. ಯಾಕೆ ಏನು ಜಾಸ್ತಿ ಆಗಿದೆ ಕಡಿಮೆ ಆಗಿದೆ ಹೆಂಗೆ? ಕಡಿಮೆ ಆಯ್ತಣ್ಣ ಆವಾಗಿನ ತಿಂಗಳು. ಹೌದ್ರಿ. ಆ ಕಡೆ ವಾರ ಬೇಸ್ತಿವಾರ ದಿನ ದೊಡ್ಡ ರೇಟ್ ಹೋಗಿತ್ತು. ಹಾಂ, ಇವಾಗ ಕಡಿಮೆ ಆಗಿದೆ. ಇಳುವರಿ ಹೆಂಗಿದೆ? ಇಳುವರಿ ಭಾರಿ ಇಳುವರಿ. ನಾವು ರೇಟ್ ಒಂದು ಎಕರೆಗೆ 3 ಕ್ವಿಂಟಾಲು 2 ಕ್ವಿಂಟಾಲು ಜಾಸ್ತಿ ಏನು ಬಂದಿದೆ. ಆ ಸಲಕ್ಕೆ ಈ ಸಲಕ್ಕೆ ಏನು ವ್ಯತ್ಯಾಸ ಇದೆ? ಹೋದ ವರ್ಷಕ್ಕೆ ಈ ವರ್ಷಕ್ಕೆ? ಹೋದ ವರ್ಷ ಪರವಾಗಿಲ್ಲ. ಈ ವರ್ಷ ಸ್ವಲ್ಪ ಕಡಿಮೆ ಇದೆ. ಇಳುವರಿ ಕಮ್ಮಿ ಆಯ್ತು, ಈ ರೇಟ್ ಐತೆ. ರಾಜ್ಯದ 5 ಕೋಟಿಗೂ ಅಧಿಕ ಜನರಿಗೆ ವಾರ್ಷಿಕ 25 ಲಕ್ಷ ಮೆಟ್ರಿಕ್ ಟನ್ಗೂ ಅಧಿಕ ಆಹಾರ ಧಾನ್ಯ ಒದಗಿಸುವ ಅನ್ನಭಾಗ್ಯ ಯೋಜನೆಯು ಬಡವರ ಪಾಲಿನ ಅಕ್ಷಯ ಪಾತ್ರೆಯಾಗಿದೆ. ತಲಾ 10 ಕೆಜಿ ಆಹಾರ ಧಾನ್ಯದ ಮೂಲಕ ಪ್ರತಿಯೊಬ್ಬರಿಗೂ ಪೌಷ್ಟಿಕಾಂಶಯುಕ್ತ ಆಹಾರದ ಭರವಸೆಯೊಂದಿಗೆ ಹಸಿವು ಮುಕ್ತ ಕರ್ನಾಟಕ ನಿರ್ಮಾಣಗೊಳ್ಳುತ್ತಿದೆ. ನಾವು ನುಡಿದಂತೆ ನಡೆದಿದ್ದೇವೆ. ನಿಮ್ಮ ಪ್ರೀತಿ ವಿಶ್ವಾಸವನ್ನ ಉಳಿಸಿಕೊಂಡಿದ್ದೇವೆ. ಗ್ಯಾರಂಟಿ ಸರ್ಕಾರಕ್ಕೆ 1000 ದಿನಗಳು, ನನಸಾಗಿದೆ ಕೋಟಿ ಕನಸುಗಳು. ಈ ವಾರದಾಗ ಭಾರಿ ಕಡಿಮೆ ಆಗೈತೆ ರೇಟು. ಅದಕ್ಕೋಸ್ಕರ ಚಲೋ ರೇಟ್ ಬೇಕಂತ ನಾವು ಕೇಳ್ತಿದ್ದೇವಣ್ಣ. ರೈತ ಇವರ ಹೋದ ವಾರ ಎಷ್ಟಿದೆ, ಈಗ ಎಷ್ಟಿದೆ? ಹೋದ ವಾರ 75, 80, 90 ಸಾವಿರ ತನಕ ಹೋಗೈತೆ. ಈ ವಾರ 70 ಅಂದರೆ ಅಲ್ಲಿಗೆ ಸತ್ತ ಬಿಡೈತೆ. 10,000 ಕಡಿಮೆ ಆದರೆ ಹೆಂಗಣ್ಣ ನಾವು ರೈತರ ಬದುಕೋದು? ಅದಕ್ಕೋಸ್ಕರ ಸ್ವಲ್ಪ ಚಲೋ ಇದ್ದಂಗೆ ನೋಡೋಣ ಸ್ವಲ್ಪ ರೇಟು. ಅದಕ್ಕೋಸ್ಕರ ಏನಿಲ್ಲ, ನಾವು ಸಹಕಾರ ಕೇಳ್ತಿದ್ದೀವಿ. ಇಲ್ಲ ಎಲ್ಲ ತಡೆಗಳು ಸ್ವಲ್ಪ ತಿಳ್ಕೋಬೇಕು. ರೈತರು ಕಷ್ಟ ಕೂಡ ನಾವು ಎಷ್ಟೋ ಕಷ್ಟ ಬಿದ್ದಿದ್ದೀವಿ. ಅದಕ್ಕೋಸ್ಕರ ನಾವು ಏನಿಲ್ಲ. ಥ್ಯಾಂಕ್ ಯು. ಎಕರೆಗೆ ಎಷ್ಟು ಇಳುವರಿ ಬರ್ಬೇಕು? ಎಕರೆಗೆ ನಾವು ಡಬ್ಬಿ ಇಕ್ಕಿವಿ. ಒಂದು 4, 5 ಅಂದರೆ ಹೆಚ್ಚಾಗಿಬಿಡ್ತು ಎಕರೆಗೆ ಅಷ್ಟೇ. 4 ಕ್ವಿಂಟಲ್ 4, 5 ಅಂದರೆ ಹೆಚ್ಚಾಯ್ತು ಡಬ್ಬಿ. ಯಾವುದೋ 7, 6, 8 ಅಷ್ಟೇ ಡಬ್ಬಿ. ಸೀಡ್ ಅಂದರೆ ಭಾರಿ ಸೀಡ್ ಅಂದರೆ ಬಂದೈತಿ. 11, 12 ಕ್ವಿಂಟಲ್ 15 ಕ್ವಿಂಟಲ್ದು ಹಂಗೆ ಆಗೈತಿ ಡಬಲ್ 1. ಈಗ ಅಂದರೆ ಎಷ್ಟು ಅದಕ್ಕೆ ಒಟ್ಟು
ಒಂದು ಎಕರೆಗೆ ಎಷ್ಟು ಖರ್ಚೆಲ್ಲ ಮಾಡ್ತಾರೆ ನೀವು? ಎಕರೆಗೆ ಅಣ್ಣ 1 ಲಕ್ಷ ರೂಪಾಯಿ ಮೇಲೆ ಬರ್ತಣ್ಣ ನಮ್ಮ ಖರ್ಚು ಅಂದರೆ. ಲಕ್ಷ ರೂಪಾಯಿ ಬೇರೆ ಎಣ್ಣೆ ಮುಂದೆ ಒಂದು 80,000 ಆಗ್ತೈತೆ ಬಡಿಬೇಕಂದ್ರೆ. ಎಣ್ಣೆ ಮುಂದೆ ಭಾರಿ ಎಣ್ಣೆ ಮುಂದೆ ಅಣ್ಣ. ಅದಕ್ಕೋಸ್ಕರ ಏನ ಸ್ವಲ್ಪ ದಳಗಳು ಎಲ್ಲ ಬೇಸಿ ಇದ್ರೆ ನಾವು ರೈತರು ಬೇಸಿರ್ತಾವಣ. ಅದಕ್ಕೋಸ್ಕರ ಬೇಸ್ ಒಂದೇ ರೇಟ್ ಆಗಿದ್ರೆ ಮೇಲು ಅಂತ ಹೇಳಿ. ಇನ್ನೂ ಜಾಸ್ತಿ ಆಗ್ಬೇಕಿತ್ತು ರೇಟ್. ಜಾಸ್ತಿ ಆಗ್ಬೇಕಣ್ಣ ರೇಟ್. ಇಷ್ಟ ಇದು ಏನು ರೇಟ್ ಅಲ್ಲಣ್ಣ. ನೀನೇನೋ ನಾನು ರೇಟ್ ಅಂದರೆ ಇರ್ಬೇಕಾಗತ್ತೆ. ಮತ್ತು ಇದು ಇವಾಗ ಈ ವಾರ ಹಿಡಿದೋಗ್ಬಿಟ್ಟೈತೆ. ಈ ವಾರ ಸ್ವಲ್ಪ 10,000 ಕಡಿಮೆ ಆಗೈತೆ. ಮತ್ತು ಸ್ವಲ್ಪ ರೇಟ್ ಇದ್ರೆ ಅಣ್ಣ ಯಾರಿಗಾನ ರೈತರಿಗೆ ಅದಕ್ಕೆ ಸಂತೋಷ ಇರೋದು. ಅದಕ್ಕೋಸ್ಕರ ನಾವು ಕೇಳ್ತಿದ್ದೀವಿ. ಹೋದ ವಾರ 55,000 ಇತ್ತು ಸೀಸನ್ ಬ್ಯಾಡಿಗ್ನಲ್ಲಿ. ಬರೀ 25,000 ಹಾಕಿದ್ದಾರೆ. ನಾವು ಎಲ್ಲಿಗೆ ಹೋಗ್ಬೇಕು ಹೇಳು? 70,000 ಹಿಂಗೆ ಮಾಡಿದ್ರೆ ನಾವು ಎಲ್ಲ ಬದುಕೋದು ಹೇಳಿ ಸರ್. ಎಷ್ಟೆಲ್ಲ ಖರ್ಚು ಮಾಡಿರ್ತಾರೆ ನೀವು? ನಾ ಸರ್ ಎಕರೆಗೆ ಇವಾಗ 60,000-75,000 ಮುದ್ದೆ ಹೊಡೆದಿದ್ದೀನಿ. ನೀರು ಔಷಧ ಮುದ್ದೆ ಹೊಡೆದಿದ್ದೀನಿ. 15,000 ರೂಪಾಯಿ ಗೊಬ್ಬರ ಹಾಕಿದ್ದೀನಿ. ಒಂದು ಎಕರೆಗೆ 1 ಲಕ್ಷ ರೂಪಾಯಿ ಪೆಟ್ಬೇಡ ಬಂದೈತೆ. ನಾನು ಅಕ್ಕ ಬಂದಿದ್ದೀನಿ. 100 ಚೀಲ ಅಕ್ಕ ಬಂದಿದ್ದೀನಿ. ಬ್ಯಾಡ್ಗಿ ಸೀಸನ್ ಬ್ಯಾಡ್ಗಿ 25,000 ಹಾಕೋದ್ರೆ ಅಮೌಂಟ್. ನೀನು ಎಲ್ಲಿಗೆ ಹೋಗ್ಬೇಕು ಈಗ ಹೇಳು ಸರ್? ಅದು ನಾವು ನೀವು ದಯವಿಟ್ಟು ಕೇಳ್ತಿದ್ದೀವಿ. ನಮಗೆ ಇದು ಸ್ವಲ್ಪ ಅಂದರೆ ಹೋದ ವಾರಕ್ಕಿಂತ ಈಗ ಕಡಿಮೆ ಆಗಿದೆ ಅಂತ ಪೂರ್ತಿ ಡಲ್ಲ ಕಮ್ಮಿ ಆಗತ್ತೆ ಸರ್. ಹೋದ ವಾರ 45,000 ಹೋಗಿತ್ತು. ಈ ವಾರ ಬರೀ 25,000 ಹೋಗಿತ್ತು. ಈಗ ನಿಮ್ದು 25,000 ಮಾಡಿದ್ರೆ. ಹ್ಞೂ ಸರ್. ಹೆಂಗೆ ಮಾಡ್ಬೇಕು? ಯಾವ ಕಾಯಿ ತಂದ್ರೆ ನೀವು? ನಾವು ಸೀಸನ್ ಬಾಡಿಗೆ. ಈ ಸಾರಿ ರೇಟ್ ಜಾಸ್ತಿ ಐತೆ, ಸರಕು ಕಡಿಮೆ ಐತೆ. ಹಂಗಾಗಿ ರೈತರಿಗೆ ಒಳ್ಳೆ ಬೆಲೆ ಸಿಗ್ತೈತೆ. 2 ವರ್ಷದಿಂದ ಭಾಳ ಕಡಿಮೆ ಇತ್ತು. ರೈತರು ಈ ಸಾರಿ ರೇಟ್ ಕಡಿಮೆ ಆಗಿರೋದ್ರಿಂದ ಎಲ್ಲರೂ ಮೆಣಸಿನಕಾಯಿ ಇಡೋದನ್ನು ಕಡಿಮೆ ಮಾಡಿಬಿಟ್ರು. ಅದಕ್ಕೋಸ್ಕರ ರೇಟ್ ಕಡಿಮೆ ಇದ್ದಕ್ಕೆ ರೇಟ್ ಜಾಸ್ತಿ ಆಗೈತೆ. ಅದಕ್ಕೆ ರೈತರು ಎಲ್ಲ ಬೆಳೆಯನ್ನು ಸ್ವಲ್ಪ ಆದರೂ ಇಟ್ಟರೆ ಒಳ್ಳೆ ಬೆಲೆ ತೊಗೋಬೋದು. ರೈತರು ಒಂದೇ ಸಾರಿ ಜಾಸ್ತಿ ಬೆಳೆ ಇಟ್ಬಿಡ್ತಾರೆ. ಆ ಟೈಮಲ್ಲಿ ರೇಟ್ ಕಳೆದೋಗ್ಬಿಡ್ತದೆ. ಅದಕ್ಕೆಲ್ಲ ರೈತರು ಒಂದೇ ಸಮವಾಗಿ ಏನೇನು ಬೆಳೆ 2 ಎಕರೆ 3 ಎಕರೆ ಮಾಡ್ಕೊಂತ ಇದ್ದಾರೆ. ರೇಟು ಸಮತೋಲದಾಗಿರ್ತೈತೆ. ರೈತರಿಗೆ ಲಾಭದಾಯಕವಾಗಿರ್ತದೆ. ಎಲ್ಲ ರೈತರು ಒಂದೇ ಸರಿಗೆ ಇಟ್ಟಾಗ ರೇಟ್ ಕಡಿಮೆ ಆಗೋ ಚಾನ್ಸ್ ಭಾಳ ಇರ್ತದೆ. ಈಗ ಮೆಣಸಿಗೆ ಕ್ವಾಲಿಟಿ ಹೇಗಿದೆ ಸರ್? ಈಗ ಕ್ವಾಲಿಟಿನೂ ಚೆನ್ನಾಗಿದೆ. ಈ ಸರಿ ಹಿಂಗಾರಿ ಮಳೆ ಆಗಿಲ್ಲ. ಅದಕ್ಕೋಸ್ಕರ ಯಾವುದು ಮಚ್ಚೆ ಬೆಳೆದಾಗಲಿ ಮೂದರಾಗಲಿ ಏನು ಸಮಸ್ಯೆ ಇಲ್ಲ. ಒಳ್ಳೆ ಇಳುವರಿ ಬಂದಿದೆ. ಸರ್ ಇನ್ನೊಂದು, ಈಗ ಕಡ್ಡಿ ಮೆಣಸಿಕಾಯಿ ಮತ್ತು ಡಬ್ಬಿ ಮೆಣಸಿಕಾಯಿ ಇದು ರೇಟ್ ಹೇಗಿದೆ ಸರ್? ಈಗ ಕಡ್ಡಿ ಬಂದು 60,000 ರಿಂದ 70,000 ಆಗ್ತದೆ. ಡಬ್ಬಿನೂ ಅಷ್ಟೇ 70,000 ರಿಂದ 80,000 ಆಗಿದೆ. ಇವತ್ತು 19ನೇ ತಾರೀಕು ಸ್ವಲ್ಪ ರೇಟ್ ಡೌನ್ ಆಗಿದೆ. ಇವತ್ತು ಅವರಷ್ಟು ಜಾಸ್ತಿ ಬಂದಿದೆ. 1,70,000 ರಿಂದ 80,000 ಬಂದಿದೆ. ಅದಕ್ಕೋಸ್ಕರ ಸ್ವಲ್ಪ ರೇಟ್ ಕಡಿಮೆ ಆಗಿದೆ. ನಮ್ಮ ಬ್ಯಾಡಗಿ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಮುಖ್ಯ ಪ್ರಾಂಗಣದಲ್ಲಿ ಒಣಮೆಣಸಿನಕಾಯಿಯ ವ್ಯಾಪಾರ ವಹಿವಾಟು ಒಂದು ಈ ಟೆಂಡರ್ ಮೂಲಕ ವ್ಯಾಪಾರ ವಹಿವಾಟು ನಡೀತಿರ್ತದೆ. ಇದರಿಂದ ರೈತರಿಗೆ ಸ್ಪರ್ಧಾತ್ಮಕ ದರ ದೊರೆಯುವ ಒಂದು ಸಾಧ್ಯತೆಗಳು ಹೆಚ್ಚಿಗೆ ಇರ್ತದೆ. ಇಲ್ಲಿ ಬ್ಯಾಡಗಿಯಲ್ಲಿ ಒಂದು ಅನುಕೂಲತೆ ಏನು ಅಂದರೆ, ಒಣಮೆಣಸಿನಕಾಯಿ ತರ್ತಕ್ಕಂಥ ರೈತರಿಗೆ ಇಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ದಲಾಲರು ಕೂಡ ಇದ್ದಾರೆ. ಲೈಸೆನ್ಸ್ ಪಡೆದಿರ್ತಕ್ಕಂಥ ದಲಾಲರು ಹಾಗೂ ಲೈಸೆನ್ಸ್ ಪಡೆದಿರ್ತಕ್ಕಂಥ ಖರೀದಿದಾರರು ಇದ್ದಾರೆ. ಹಾಗಾಗಿ ಈ ವರ್ಷ ಪ್ರಸ್ತುತವಾಗಿ ನಮಗೆ ಇರೋ ಮಾಹಿತಿಗಳ ಪ್ರಕಾರ ಈಗ ನಮ್ಮ ಬ್ಯಾಡಗಿ ಮಾರುಕಟ್ಟೆಗೆ ಹೊರ ಜಿಲ್ಲೆ ಮತ್ತು ಹೊರ ರಾಜ್ಯಗಳಿಂದ ಹೆಚ್ಚಿನದಾಗಿ ಬಳ್ಳಾರಿ, ರಾಯಚೂರು, ಗದಗ, ಧಾರವಾಡ ಮತ್ತು ಹೊರ ರಾಜ್ಯದಂಥ ಆಂಧ್ರ ಪ್ರದೇಶದಿಂದ ಬರುತ್ತೆ. ಅಲ್ಲಿಂದ ನಮಗೆ ಬಂದಿರೋ ಮಾಹಿತಿ ಪ್ರಕಾರ ಈ ವರ್ಷದಲ್ಲಿ ಒಟ್ಟು ಬಿತ್ತನೆ ಪ್ರದೇಶ ಕಡಿಮೆ ಇದೆ ಅಂತೇಳಿ, ಮತ್ತು ಬಿತ್ತಿರ್ತಕ್ಕಂಥ ಪ್ರದೇಶದಲ್ಲಿ ಇಳುವರಿ ಕೂಡ ಕಡಿಮೆ ಆಗಿದೆ ಅಂತೇಳಿ. ಇಳುವರಿ ಕಡಿಮೆ ಆಗಲಿಕ್ಕೆ ಕಾರಣಗಳನ್ನು ನಾವು ಕೇಳಿದಾಗ ನಮಗೆ ಬಂದಿರೋ ಒಂದು ಮಾಹಿತಿ ಪ್ರಕಾರ ಒಂದು ರೋಗ ಬಾಧೆಯಿಂದ ಮತ್ತು ಆ ಸಮಯದಲ್ಲಿ ಒಂದು ಅಕಾಲಿಕ ಮಳೆ ಅಥವಾ ಇದರಿಂದ ಆದ ಇಳುವರಿ ಕಡಿಮೆ ಬಂದಿದೆ ಅಂತೇಳಿ ನಾವು ರೈತರ ಹತ್ರ ಕೂಡ ನಾವು ಮಾತಾಡಿದಾಗ ಆ ಮಾಹಿತಿ ತಿಳಿದು ಬಂದಿರ್ತದೆ. ಸ್ವಾಭಾವಿಕವಾಗಿ ಈ ವರ್ಷ ಆವಕ ಕಡಿಮೆ ಇರೋದ್ರಿಂದ, ಬೇಡಿಕೆ ಜಾಸ್ತಿ ಇರೋದ್ರಿಂದ ಈ ವರ್ಷ ಒಂದು ಇದಕ್ಕೆ ದರಗಳು ಸಹ ಚೆನ್ನಾಗಿ ಬರ್ತಾಯಿದೆ ಕಳೆದ ಒಂದು 2 ಸಾಲುಗಳಿಗೆ ಹೋಲಿಸಿದರೆ. ಸರ್ ಈಗ 90,000 ತನಕ ಈಗ ಹೋಗಿದೆ ಮೆಣಸಿನಕಾಯಿ ರೇಟ್. ಇನ್ನೂ ಏರಿಕೆ ಆಗೋ ಸಾಧ್ಯತೆಗಳಿದ್ದಾವೆ. ಈಗ ಪ್ರಸ್ತುತ ನಮಗೆ ಇರೋ ಒಂದು ಮಾಹಿತಿ ಪ್ರಕಾರ ಈಗ ನಮ್ಮಲ್ಲಿ ಏನು ಲೋಕಲ್ ಬ್ಯಾಡಗಿ ಕಡ್ಡಿ ಡಬ್ಬಿ ತಳಿಗಳಿಗೆ ದರ ಅದ್ರ ಪ್ರಮಾಣ ಈಗ ಕಡಿಮೆ ಇದೆ. ಲೋಕಲ್ ಕಡ್ಡಿ ಡಬ್ಬಿದು ಅವಕ ಪ್ರಮಾಣ, ಅದರಿಂದ ಅದರದ್ದು ದರ
ಹೆಚ್ಚಿರ್ತದೆ. ಸರ್ ಕಡ್ಡಿ ಮೆಣಸಿಕಾಯಿ ಬೇರೆನಾ ಅಥವಾ ಡಬ್ಬಿನೇ ಬೇರೆ ಸರ್? ಕಡ್ಡಿ ಬೇರೆ, ಡಬ್ಬಿ ಬೇರೆ. ಅದು ಅವು ಲೋಕಲ್ ತಳಿಗಳು. ಅದು ನಿಮಗೆ ಗೊತ್ತಿರೋ ಹಾಗೆ ಅದರದ್ದು ಬಣ್ಣ ಮತ್ತು ರುಚಿಗೆ ಮತ್ತು ಕಡಿಮೆ ಖಾರ ಇರ್ತಕ್ಕಂಥ ಒಂದು ಗುಣದಿಂದ ಅದರದ್ದು ಒಂದು ಏನೋ ಪಾಪ್ಯುಲಾರಿಟಿ ಹೊಂದಿದೆ. ಇನ್ನು ಉಳಿದಂಗೆ ಯಥೇಚ್ಛವಾಗಿ ನಮ್ಮಲ್ಲಿ ಸೀಡ್ ವೆರೈಟಿ ಮೆಣಸಿನ್ಕಾಯಿ ಬರ್ತಿದೆ. ಸೊ ಅದು ಯಥೇಚ್ಛವಾಗಿರೋದ್ರಿಂದ ಅದ್ರದ್ದು ರೇಟು ಅದು ಆವಕದ ಮೇಲೆ ನಮ್ಮ ಡಿಸೈಡ್ ಆಗ್ತದೆ. ಮತ್ತು ಆವಕದ ಮೇಲೆ ಮತ್ತು ಈಗ ಖರೀದಿದಾರರಿಗೆ ಅವರಿಗೆ ಇರ್ತಕ್ಕಂಥ ಬೇಡಿಕೆ ಆಧಾರದ ಮೇಲೆ ದರ ನಿಗದಿ ಆಗ್ತದೆ. ಹಾಗಾಗಿ ಈ ವರ್ಷ ಇರೋ ಒಂದು ಸನ್ನಿವೇಶದಲ್ಲಿ ಇಲ್ಲಿವರೆಗೂ ಬೇಡಿಕೆ ಜಾಸ್ತಿ ಇರೋದ್ರಿಂದ ದರಗಳು ಸಹ ಹೆಚ್ಚಿಗೆ ಇದೆ. ಅದೇ ರೀತಿಯಾಗಿ ಕಾನ್ಸ್ಟೆಂಟಾಗಿ ಮುಂದೆ ಹೋಗ್ತಾ ಇದೆ ಸರ್. ಅದೇ ಈಗ ನಾವು ಹುಬ್ಬಳ್ಳಿ ಇರ್ಬೋದು ಮತ್ತು ಬೇರೆ ಬೇರೆ ಸ್ಥಳೀಯ ಮಾರುಕಟ್ಟೆಗಳು, ಅಲ್ಲಿಗೆ ಇಲ್ಲಿಗೆ ಏನು ವ್ಯತ್ಯಾಸ ಸರ್? ಅಲ್ಲಿ 40,000 50,000 ಮಾಡ್ತಾ ಇದೆ, ಮತ್ತು ಇಲ್ಲಿ 70 ಇನ್ನೂ ಜಾಸ್ತಿ ಆಗ್ತಾಯಿದೆ, 70 80 90 ತನಕ ಹೋಗ್ತಾ ಇದೆ. ಯಾಕೆ ಈ ಥರ ವ್ಯತ್ಯಾಸ? ನಾವೇನಾಗ್ತದೆ, ರೈತ ಬಾಂಧವರಲ್ಲಿ ಒಂದು ವಿನಂತಿ, ಈಗ ನಾವು ಗರಿಷ್ಠ ಕನಿಷ್ಠ ಮಾದರಿ ಬೆಲೆ ಅಂತ ಅನೌನ್ಸ್ ಮಾಡ್ತೀವಿ. ಎಲ್ಲ ರೈತ ಬಾಂಧವರು ಆ ಮಾದರಿ ಬೆಲೆಯನ್ನು ನೀವು ನೋಡಬೇಕಾಗ್ತದೆ. ಈಗ ಕಳೆದ ಒಂದು ವ್ಯಾಪಾರದ ದಿನ 89,999 ರೈತರದ್ದು ವ್ಯಾಪಾರ ಆಯಿತು. ರೋಣ ತಾಲೂಕು ಸವಡಿ ಗ್ರಾಮದ ಪ್ರವೀಣ್ ಆಯಿತು. ಆ ಲಾಟುಗಳು ತುಂಬ ವಿರಳ ಇರ್ತದೆ. ಅವ್ರು ಅಷ್ಟೇ ನೀಟಾಗಿ ಬೆಳೆದಿರೋ ಅದೊಂದು ಕ್ವಾಲಿಟಿಗೆ ಆ ರೇಟು ಖರೀದಿದಾರರಿಂದ ಒಂದು ನಮೂದು ಮಾಡಿರ್ತಾರೆ. ಬಟ್ ನಮ್ಮಲ್ಲಿ ಆ್ಯಾವ್ರೇಜಾಗಿ ನೋಡಿದಾಗ, ಅಂದರೆ ಮಾದರಿ ದರ ಅಂತ ಸರಾಸರಿ ಅಲ್ಲ, ಮಾದರಿ ದರ ಅಂತ ಹೇಳ್ತೀವಿ. ಅಂದರೆ ನಮ್ಮಲ್ಲಿ ಆವಕ್ಕಾಗಿರ್ತಕ್ಕಂಥ ಲಾಟ್ಗಳಲ್ಲಿ ಹೆಚ್ಚಿನ ಲಾಟ್ಗಳಿಗೆ ಯಾವ ಒಂದು ದರ ಬಿದ್ದಿರುತ್ತದೆ ಅಂತ ಅದನ್ನು ನೋಡಿದಾಗ ನಮಗೆ ಮಾದರಿ ದರ ಡಬ್ಬಿ ತಳಿಗೆ ಅವತ್ತಿನ ಇದರಲ್ಲಿ ಅಂದಾಜು 50,000 ಹತ್ತತ್ರ ಬಂದಿದೆ. ಅದು ಉತ್ತಮ ದರ ಕಳೆದ 2 ಸಾಲಿಗೆ ಹೋಲಿಸಿದಾಗ. ಹಾಗಾಗಿ ನಾವು ಮಾದರಿ ದರವನ್ನು ಒಂದು ಪರಿಗಣಿಸಬೇಕು ಅಂತೇಳಿ ರೈತರಿಗೆ. ಇದು ಮತ್ತು ಸ್ಪರ್ಧಾತ್ಮಕ ಅಂತ ಹೇಳಿದರೆ ಸರ್, ಸ್ಪರ್ಧಾತ್ಮಕ ಈಗ ಹೊಸಪೇಟೆ ಅಲ್ಲಿ ಇಲ್ಲಿಗೆ ಅಲ್ಲಿಗೆ ವ್ಯತ್ಯಾಸಗಳು ಅಂತಂದು ಹೇಳಿದೆ ಸರ್, ಅದ್ರ ಬಗ್ಗೆ ಅನ್ಸುತ್ತೆ. ಅದ್ರ ಬಗ್ಗೆ ಹೇಳಬೇಕು ಅಂದರೆ, ನಮ್ಮಲ್ಲಿ ಈಗ ಒಣಮೆಣಸಿನಕಾಯಿಯನ್ನು ನಾವು ಆನ್ಲೈನ್ ಟೆಂಡರ್ ಮೂಲಕವೇ ಒಂದು ವ್ಯಾಪಾರ ವಹಿವಾಟು ನಡೆಸೋಕ್ಕೆ ಎಲ್ಲ ವ್ಯವಸ್ಥೆಯನ್ನು ಮಾಡಿದ್ದೀವಿ. ಅದ್ರ ಪ್ರಕಾರನೇ ನಡೀತಾ ಇದೆ. ಅದರಿಂದ ರೈತರಿಗೆ ಒಂದು ಸ್ಪರ್ಧಾತ್ಮಕ ದೊರೆಯತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಇದೆ. ಅದು ಒಂದು ಅಂಶ. ಆದರೆ ನಮ್ಮಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಖರೀದಿದಾರರಿದ್ದಾರೆ. ಖರೀದಿದಾರರ ನಡುವೆ ಈಗ ರೈತರು ತರ್ತಕ್ಕಂಥ ಒಂದು ಒಣಮೆಣಸಿನಕಾಯಿಗೆ ದರಗಳಲ್ಲಿ ಪೈಪೋಟಿಯಾಗಿ ಸ್ಪರ್ಧಾತ್ಮಕ ದರ ದೊರೀತಾ ಇದೆ. ಈಗ ನಮಗೆ ತಿಳಿದಾಗೆ ಎಲ್ಲ ಮಾರುಕಟ್ಟೆಗಳಲ್ಲೂ ಕೂಡ ಈಗ ನಾವು ಆನ್ಲೈನ್ ಟೆಂಡರ್ ಸಿಸ್ಟಮ್ ಮಾಡಬೇಕು ಅಂದರೆ ಅಲ್ಲಿ ದಲಾಲರು ಬೇಕಾಗ್ತದೆ. ದಲಾಲರು ಇಲ್ಲ ಅಂದರೆ ನಾವು ಆನ್ಲೈನ್ ಟೆಂಡರ್ ಸಿಸ್ಟಮ್ ಮಾಡೋಕ್ಕಾಗಲ್ಲ. ಆ ಥರ ಒಂದು ಕೆಲವು ಮಾರುಕಟ್ಟೆಗಳಲ್ಲಿ ನಾವು ರೈತರು ಪರಸ್ಪರ ಒಪ್ಪಂದದ ಮೂಲಕ ನೇರವಾಗಿ ಖರೀದಿದಾರರಿಗೆ ಮಾರಾಟ ಮಾಡ್ತಕ್ಕಂಥ ವ್ಯವಸ್ಥೆ ಇದೆ. ಅಲ್ಲಿ ಆ ಒಂದು ಇದರಲ್ಲಿ ಒಂದು ಸ್ಪರ್ಧಾತ್ಮಕತೆಯ ಸಾಧ್ಯತೆಗಳು ಕಡಿಮೆ ಇರ್ತದೆ. ಈಗ ಅಂದರೆ ಈ ಪ್ರೆಸೆಂಟ್ ಇವತ್ತಿನ ಎಷ್ಟು ರೇಟ್ ಆಗಿದೆ ಸರ್? ಇವತ್ತಿನ ಆವಕ 1,61,586 ಚೀಲಗಳಿದೆ. ಅದರಲ್ಲಿ ನಮ್ಮ ಕಡ್ಡಿ ವೆರೈಟಿಗೆ ಅಂದಾಜು ಮಾದರಿ ದರ 48,000 ಆಚೆ ಈಚೆ ಬಂದಿದೆ. ಮತ್ತು ಡಬ್ಬಿಗೆ ಮಾದರಿ ದರ 51,000 ಚಿಲ್ಲರೆ ಬಂದಿದೆ. ಮತ್ತು ಇನ್ನು ಉಳಿದಿರ್ತಕ್ಕಂಥ ಎಲ್ಲ ಸೀಡ್ ವೆರೈಟಿ ನಾವೇನು ಹೇಳ್ತೀವಿ ಗುಂಟೂರನ್ನು ಸೇರಿಸ್ಕೊಂಡ್ಬಿಟ್ಟು ಹೇಳೋದಾದರೆ 14,500 ಅಷ್ಟು ಬಂದಿದೆ. ಅಂದರೆ ಎಷ್ಟು ಯಾವ ಇವತ್ತಿನ ಈಗ ಸದ್ಯ ಈಗ ಯಾವ ರೈತಂದು ಎಷ್ಟು ಮಾರಾಟ? ಅದು ಈಗ ಇನ್ನೂ ಮಾಹಿತಿ ತೊಗೋಬೇಕು ಸರ್. ಯಾಕಂದರೆ ನಮ್ಮಲ್ಲಿ ಸುಮಾರು ಎಷ್ಟು 19,000 ಲಾಟ್ಗಳು ಇರೋದ್ರಿಂದ ನಾವು ಇವತ್ತು ವ್ಯಾಪಾರ ನಡೀತಾ ಇದೆ. ಇವಾಗ ನಾವು ಡಿಕ್ಲೇರ್ ಮಾಡಿರ್ತೀವಿ, ಅದನ್ನು ನಾವು ನೋಡಬೇಕು. ಇನ್ನೂ ಹೆಚ್ಚಿಗೆ ಆಗುವಂಥ ಸಾಧ್ಯತೆಗಳಿದೆ ಸರ್? ಸಾಧ್ಯತೆಗಳು ಆವಕದ ಮೇಲೆ ನಮಗೆ ಗೊತ್ತಾಗ್ತದೆ. ಈ ವರ್ಷ ಬಹುತೇಕ ನಮ್ಮ ಅನಿಸಿಕೆ ಪ್ರಕಾರ ಯಾವುದು ನಮ್ಮ ಲೋಕಲ್ ಕಡ್ಡಿ ಡಬ್ಬಿ ಮೆಣಸಿನ್ಕಾಯಿ ಏನಿದೆಯಲ್ಲ ಅದರ ದರ ಹೆಚ್ಚಾಗಿ ಏರಿಳಿತ ಕಂಡು ಬರಲ್ಲ ಅನ್ನೋದು ಒಂದು ಮಾಹಿತಿ ನಮಗೆ ವ್ಯಾಪಾರಸ್ಥರ ಕಡೆಯಿಂದನೂ ದೊರಕಿದೆ. ಮತ್ತು ಈಗ ಒಂದು ಇರ್ತಕ್ಕಂಥ ಸನ್ನಿವೇಶಗಳು ನೋಡಿದರೆ ಆ ರೀತಿ ಸಾಧ್ಯತೆಗಳು ಇರ್ತದೆ ಅಂತ ಹೇಳ್ತೀವಿ. ಈ ಮಾರುಕಟ್ಟೆ ಒಂದು ದರಗಳ ವಿಚಾರದಲ್ಲಿ ಇದು ಬೇಡಿಕೆ ಮತ್ತು ಒಂದು ಸರಬರಾಜು ಇದರಿಂದ ನಿರ್ಧಾರ ಆಗೋದ್ರಿಂದ ಇದು ನಾವು
ಅಕ್ಯುರೇಟಾಗಿ ಇಷ್ಟೇ ಆಗುತ್ತೆ ಅಂತ ಹೇಳಕ್ಕೆ ಬರಲ್ಲ. ಕಳೆದ ಸಾಲುಗಳಿಗೆ ಹೋಲಿಸಿದರೆ ಈ ವರ್ಷದ ಒಂದು ದರ ಭಾಳ ಉತ್ತಮವಾಗಿದೆ. ಆವಕ ಕಡಿಮೆ ಆಗಿರೋದ್ರಿಂದ ಮತ್ತು ಬೇಡಿಕೆ ಜಾಸ್ತಿ ಇರೋದ್ರಿಂದ. ಥ್ಯಾಂಕ್ ಯು ಸರ್. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.